ನಂಗಂತೂ ತುಂಬಾ ಬೇಜಾರಾಗ್ತಾ ಇದೆ ನೋಡಿದ್ರೆ. ಯಾಕಂತಂದರೆ ವ್ಯೂಸೇ ಬರ್ತಾ ಇಲ್ಲ. ಸಂಜೆ ಆದರೆ ಬೆಳಗ್ಗೆ ಫಸ್ಟ್ ವಿಡಿಯೋ ಹಾಕಿರ್ತೀನಲ್ಲ, ಅದು ಬರೀ 1000 ಹೊಡಿರುತ್ತೆ. ಆಮೇಲೆ ನೋಡಿದ್ರೆ 1000, 1300, 1400 ಅಷ್ಟು ಓಡ್ತಾ ಇದೆ. ಯಾಕೆ ಕಂಟೆಂಟ್ ಏನು ಚೆನ್ನಾಗಿಲ್ವಾ? ನೀವೇನಾದರೂ ಸಜೆಷನ್ ಕೊಡಿ, ಈ ಥರ ವಿಡಿಯೋ ಇರಬೇಕು ಅಂತ. ನಾನು ಅದೇ ಥರನೇ ವಿಡಿಯೋ ಮಾಡ್ತೀನಿ. ದಯವಿಟ್ಟು ನಾನು ಸಪೋರ್ಟ್ ಮಾಡಿ. ಯಾಕೆ ಹಿಂಗೆಲ್ಲ ಮಾಡ್ತಾಯಿದ್ದೀರ ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ಪದೇ ಪದೇ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ, ಸಪೋರ್ಟ್ ಮಾಡಿ. ನಂಗೆ ತುಂಬ ಬೇಜಾರಾಗ್ತಾ ಇದೆ. ನಾನು ಈ ಒಂದು 3 ಡೇಸ್ ನೋಡಿ ಮತ್ತೆ ಸ್ಟಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಪದ್ಮ ಅವ್ರದ್ದು ಹುಟ್ಟುಹಬ್ಬ. ಪದ್ಮ ಅವರ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುಷ್ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ. ಪದ್ಮ ಅವರ ವಿಷಯ ಹ್ಯಾಪಿ ಬರ್ತ್ಡೇ, ಗಾಡ್ ಬ್ಲೆಸ್ ಯು. ಯಾಕೆ ಮನೆ ಇದು? ಯಾಕೆ ಮನೆ ಇದು? ಉಮ್ಮ ಅವ್ರದ್ದು ಮನೆ ಇದು. ನನ್ನನ್ನೇ ಹೋಗಂತೀಯಾ? ನನ್ನನ್ನೇ ಹೋಗಂತೀಯ? ನನ್ನನ್ನೇ ಹೋಗಂತೀಯ? ಯಾರ್ದಿದ್ ಮನೆ? ಯಾರ್ದಿದ್ ಮನೆ? ಯಾರ್ದಿದ್ ಮನೆ? ನನ್ನನ್ನೇ ಹೋಗಂತೀಯ? ನನ್ನನ್ನೇ ಹೋಗಂತೀಯ? ನನ್ನನ್ನೇ ಹೋಗಂತೀಯ? ಅಲ್ಲೇ ಹಾಕ್ರಪ್ಪ, ಅಲ್ಲೇ ಹಾಕ್ರೆ. ಹೇಳೋಗೆ, ಹೇಳೋಗ. ಏನವ್ಯ ಬರ ಇಲ್ಲ? ಏನೋ ಇಲ್ಲಿದ್ಯಾ? ಏನ್ ಸಿದ್ದೇಶ್ ಸರ್, ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಿ. ಏನದು? ಏನು ತಂದಿದ್ದೆ? ಏನಿಲ್ಲ, ಸಿಂಚನಾ ಮೇಡಮ್ ಮಂಚ ಹಾಸ್ಕಿಲ್ಲು ಎಲ್ಲ ಬೇಕಂದ್ರು, ಅದಕ್ಕೆ ಎತ್ಕೊಂಬಂದಿದ್ದೀನಿ ಸಿದ್ದೇಶ್ ಸರ್. ಹೌದಾ, ಸರಿ ಸರಿ. ಅದೇನು ಅಷ್ಟೊಂದು ಜನ ಬಂದವ್ರೆ? ಅವರೆಲ್ಲನಾ ಇದು ಇವತ್ತು ಫಸ್ಟ್ ನೈಟ್ ಅಲ್ಲ ಉಮಾ ಮೇಡಮ್ ಅವ್ರದ್ದು, ಅದಕ್ಕೆ ಡೆಕೋರೇಷನ್ ಮಾಡಕ್ಕ. ಓ, ಡೆಕೋರೇಷನ್ ಮಾಡಿಸ್ತಾವ್ರೇನಾ? ಸರಿ ಸರಿ ಸರಿ. ಯಾರು ಅವ್ರಿಗೆಲ್ಲ ಹೇಳಿರೋದು? ಸಿಂಚನಾ ಮೇಡಮ್ ಅವರು. ಸರಿ ಸರ್, ನಾನು ಓದ್ತೀನಿ, ಎಲ್ಲ ಒಳಗೆ ಸಾಗಿಸ್ಬೇಕು. ಹ್ಞೂ ಸರಿ ಆಯಿತು. ಶಾಂತಿನಾ ಹೇಳ್ಕೊಂಡು ಹೋಗುತ್ತೆ ಮನೆಕ? ಇದು ಹೇಳ್ಕೊಂಡು ಹೋಗ್ತೀನಿ ಇದು. ನೇಹಾ, ಯಾಕಮ್ಮ? ಯಾರು ಬಾಯ್ಲಿ? ಯಾರು ಹೊಡೆದಿದ್ದು? ಹಾಂ, ನೀನೇನಂದೆ? ಹಾಂ, ದೊಡ್ಡವ್ರು ನಂಗೆಲ್ಲ ಅಂತಾರ? ಹಾಂ, ಅವ್ರು ದೊಡ್ಡವ್ರು ತಾನೇ? ನಾನು ಅನ್ನಲ್ಲ ಅಂತ ಹೇಳ್ಬೇಕು ನೀನು. ದೊಡ್ಡವ್ರನ್ನ ಹೋಗಲೇ ಅಂತ ಹೇಳ್ತಾರಾ? ಹಾಂ ಮೇಡಮ್, ಮತ್ತೆ ನೋಡ ಅದೆಲ್ಲ ಮಾತಾಡ್ಬೇಕಮ್ಮ. ದೊಡ್ಡವ್ರಿಗೆ ಮರ್ಯಾದೆ ಕೊಡಬೇಕು. ಯಾಕೆ ನೇಹ ಪುಟ್ಟಿ ಅಳ್ತಾ ಇದೆಯಾ? ಯಾಕಮ್ಮ ಅಳ್ತಾ ಇರೋದು? ಯಾರು ಯಾರು ನಿಂಗೆ ಹೊಡಿ ಅಂತವ್ರು? ಹಂಗೆಲ್ಲ ಅನ್ಬಾರ್ದಮ್ಮ, ದೊಡ್ಡವ್ರನ್ನ ಹಂಗೆಲ್ಲ ಅಂತಾರ? ಹಾಂ, ಬೇಡ ಬೇಡ ಸುಮ್ಮನೆ ಇರು. ನಾನು ಹೇಳ್ತೀನಿ ಯಾಕೆ ನಮ್ಮ ನೇಹ ಪುಟ್ಟಿನ ಹೊಡೆದಿರೋದು. ನೀವು ಹೊಡಿಬಾರ್ದು. ಯಾಕೆ ಹೊಡಿತೀರಾ? ಅವಳು ಇನ್ನೂ ಪಿಳ್ಳಿ ಪಪ್ಪು ಅಂತ ಹೇಳ್ತೀನಿ, ಸುಮ್ಮನೆ ಇರು. ಅವನು ಇವನು ಅನ್ಬಾರ್ದಮ್ಮ, ದೊಡ್ಡವ್ರವ್ರು. ಇವಾಗ ಇರಲ್ಲ ಅಲ್ಲಿ, ಅವ್ರ ಮನೆಗೆ ಹೊಟ್ಟೋಗಿರ್ತಾರೆ. ಹಾಂ, ಬಂದ್ಮೇಲೆ ಹೊಡಿತೀನಿ, ಸರಿನಾ? ಅಳ್ಬಾರ್ದು, ಕಣ್ಣೊರ್ಸ್ಕೊ. ನನ್ನ ಮುದ್ದು ಬಂಗಾರ ಅಲ್ಲ ನೀನು, ಅಳ್ಬಾರ್ದಮ್ಮ. ನಮ್ಮ ಮುದ್ದು ಬಂಗಾರಮ್ಮ ಹೇಳಿದ್ ಮಾತು ಕೇಳ್ತಾಳಮ್ಮ. ನಮ್ಮ ನೇಹ ಪುಟ್ಟಿ ಯಾರು ಹೊಡೆದಿರೋದು? ನಮ್ಮ ನೇಹ ಪುಟ್ಟಿನ ಚೆನ್ನಾಗಿ ಹೊಡೆದಾಕ್ಬಿಡ್ತೀನಿ ಇವಾಗ. ಅವನು ಇವನು ಅನ್ಬಾರ್ದಮ್ಮ, ದೊಡ್ಡವರಲ್ಲ ಅವರು, ಹಂಗೆಲ್ಲ ಅನ್ಬಾರ್ದು. ನೀನು ಹಂಗೆ ಜಿಜ್ಜಿ ಮೇಡಮ್ಮ. ನಮ್ಮ ನೇಹ ಪುಟ್ಟಿ ಜಾಣಮ್ಮ. ಕಣ್ಮುಚ್ಕೊಮ್ಮ, ಜಿಜ್ಜಿ ಮಾಡು. ಜಾಣ ಮಗು, ನನ್ನ ಮಗು ಜಾಣ. ಕುಶನವ್ರೆ ಕುಡೀಲಿ, ನಾನು ಮಲಗಿಸ್ತೀನಿ. ಊಟ ಮಾಡಿರಂತೆ. ತೊಡೆ ಮೇಲೆ ಮಲ್ಕೊಳ್ಳೆ ಬಿಡಿಸಿರ್ತಾರೆ ಮೇಡಮ್. ಇಲ್ಲ ಇಲ್ಲ ಕೊಡಿ, ನಾನು ಒಳಗಡೆ ಮಲಗಿಸ್ತೀನಿ. ಶಾಂತಿ, ಏ ಶಾಂತಿ, ಯಾಕಮ್ಮ? ಏಯ್ ಮನೆಗೆ ಬಾರೆ. ಹಳೆ ಅಂದ್ರೆ ಗಲಾಟೆ ಮಾಡ್ತಾವ್ರೆ. ನಡಿ ಮನೆಕ. ಬರ್ತೀನಿ ನಡಮ್ಮ, ಆಮೇಲೆ ಬರ್ತೀನಿ ನಡಿ. ನೀವು ಎಲ್ಲರಿಗೂ ಊಟಕ್ಕೆ ಬಡಿಸ್ಬಿಟ್ಟು. ನೀನೇನು ಊಟಕ್ಕೆ ಬಡಿಸೋದೇನು ಬೇಕಾಗಿಲ್ಲ, ಅವ್ರು ಬಡಿಸ್ಕೊಂತಾರೆ. ಬಾ ನೀನು. ಇಲ್ಲೇನು ಕೆಲಸ ನಿಮಗೆ? ಬಾರೆ ಹೋಗಿ. ಶಾಂತಿಯವರೇ, ಏನು ಅರ್ಜೆಂಟ್ ಕೆಲಸ ಇದೆಯೋ ಏನೋ, ಹೋಗಿ ನೀವು. ಅಯ್ಯೋ ಏನು ಅರ್ಜೆಂಟ್ ಕೆಲಸ ಇಲ್ಲ ಬಿಡಿ ಅಣ್ಣ. ಅವ್ರು ಹಂಗೆ ಹೇಳೋದು. ಅಮ್ಮ ನೀನು ಹೋಗಮ್ಮ, ನಾನು ಆಮೇಲೆ ಬರ್ತೀನಿ. ಎಷ್ಟನ ಅತಿ ಮಾಡ್ಕೊಡ್ದು. ಅತಿ ಆದರೆ ಅಮೃತನ ವಿಷ ಆಗ್ತೈತಂತೆ. ಹಂಗಾಯ್ತು, ನಡಿಯೇ ನಡಿ ಮನೆಕ.
ಬರೀ ಅಂತ ನಡಿ ಬೆಳಗ್ಗೆನೆ. ಅಮ್ಮ ಇವಾಗ ನೀನು ಎಷ್ಟೇ ಕಿಚ್ಚಿದ್ರು ಎಷ್ಟೇ ಬಡ್ಕೊಂಡ್ರು ನಾನು ಮಾತ್ರ ಬರಲ್ಲ ಅಷ್ಟೇ. ಸುಮ್ಮನೆ ಇಲ್ಲಿಂದ ಹೊಟ್ಟೋಗು. ನೀನೇ ಮಾತಾಡಿ ನೀನೇ ಯಾಕೆ ನೀನು ಬೆಲೆ ಕಳ್ಕೊಂತೀಯ? ಸುಮ್ಮನೆ ಹೋಗಮ್ಮ, ನಾನು ಬರ್ತೀನಿ, ನನ್ನ ಕೆಲಸ ಐತೆ ಇಲ್ಲೇ. ಇವತ್ತು ಹೋಗ ಹೇಳೋದು ಮಾತೇ ಕೇಳಲ್ಲ ಈ ಹಾಳಾದ ಮಕ್ಕಳು. ಏನು ಕೆಲಸ ಮಾಡೋದಪ್ಪ ನೀನು? ಹಾಂ, ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿದ್ದೀನಿ ಆಂಟಿ. ಆಂಟಿನಾ? ಯಾರನ್ನ ಆಂಟಿ ಅಂತ ಇದೆಯಾ? ನಿಮ್ಮನ್ನೇ ಆಂಟಿ. ನಾನು ನಿನ್ನ ಕಣ್ಣಿಗೆ ಆಂಟಿ ಥರ ಕಾಣಿಸ್ತಾ ಇದ್ದೀನಾ? ಅಕ್ಕ ಅಂತ ಕರೆಯೋಕ್ಕಾಗಲ್ಲ? ಹಾಂ, ಕಾಂಚನಕ್ಕ ಅಂದರೆ ಸಾಕು. ಆಂಟಿ ಗಿಂಟಿ ಏನು ಬೇಕಾಗಿಲ್ಲ ನಮ್ಗೆ. ಆಂಟಿ ಶುಂಠಿ ಅಂತ ಏನು ಕಾಲ ಬಂತಪ್ಪ, ಮುದುಕರೆಲ್ಲ ಆಂಟಿಗಳಾಗೋತವ್ರೆ. ಊಟ ಮಾಡಿ. ಉಮ್ಮ ಒಳಗಡೆನೆ ಊಟ ಮಾಡ್ತಾ ಇದ್ದಾಳೆ. ಹಾಂ ಸರಿ ನಮ್ಮ ಆಯಿತು. ನಾನು ನೇಹಗೆ ಆಮೇಲೆ ಊಟ ಮಾಡಿಸ್ತೀನಿ, ಅವಳು ಇದ್ಮೇಲೆ ಆಯಿತಾ? ನೇಹ ನೋಡ್ಕೊತೀನಿ. ಹಾಂ, ನೀವು ಊಟ ಮಾಡ್ಕೊಂಡು ಬನ್ನಿ. ಹೌದಾ, ಎಲ್ಲಿಗೆ? ನೀವು ಊಟ ಮಾಡಿ ಅಣ್ಣ, ಆಮೇಲೆ ಹೇಳ್ತೀನಿ. ಅಯ್ಯಪ್ಪ, ಯಾರು ನೋಡೇ ಇಲ್ಲ. ಹಿಂಗೆ ಮಾಡೋರೆ. ಓಹೋ, ರಾಮ ರಾಮ, ಎಷ್ಟು ಚೆನ್ನಾಗಿ ರೆಡಿ ಮಾಡೋರೆ. ಇದೇನು ರೂಮ? ಏನಿದು? ಯಾರು ಬಂದು ಬುರ್ಸಿ ಎದ್ದೇಳಲ್ಲ. ಅದೇನೋ ನಾವು ಹೋಗ್ಲಿ ಇವತ್ತು. ಅದು ಆರ್ತಿ ತಟ್ಟೆ ಇದು ಅಂದರು, ಫಿಲಮ್ ಮರ್ತೇ ಹೋಗ್ಬಿಟ್ಟೆ. ತಡೆ ಇಟ್ಬಿಟ್ಟು ಬರ್ತೀನಿ. ಅಯ್ಯೋ, ಇದಾಗಿದು ಭೂಷಣ್ ಅವ್ರು ಇಷ್ಟು ಬೇಗ ಬಂದು ಮಲ್ಕೊಂಬಿಟ್ರ? ಅಣ್ಣ 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 ಅಣ್ಣ, ಎದ್ದೇಳ್ರಿ, ಆಚೆಗೆಲ್ಲ ಪೂಜೆ ಮಾಡಬೇಕು, ಹಂಗೆ ಮಲ್ಕೊಬಾರ್ದು. ಎದ್ದೇಳ್ರಿ ಅಣ್ಣ. ಇದ್ಯಾಕ ನೀವು ಬಂದು ಇಲ್ಲಿ ಮಲ್ಕೊಂಡಿದ್ದೀರಾ? ಹಾಂ, ಎದ್ದೇಳ್ರಿ ಮೇಲೆ. ಅಯ್ಯೋ, ಅವ್ರಿಗಂತ ರೆಡಿ ಮಾಡಿರೋ ಹಾಸಿಗೆ ಮೇಲೆ ನೀವು ಮಲ್ಕೊಂಡಿದ್ರಲ್ಲ, ನಿಮ್ಗೇನು ಬುದ್ಧಿ ಇಲ್ಲ? ಎದ್ದೇಳ್ರಿ. ನಾನೇ ಎದ್ದೇಳೆ? ನಾನು ಎದ್ದೇಳಲ್ಲ, ನಾನು ಇಲ್ಲೇ ಮಲ್ಕೊತೀನಿ. ನೀನು ಬೆಳಗ್ಗೆ ಬರ್ತೀನಿ ಅಂದಲ್ಲ, ಬೆಳಗ್ಗೆವರೆಗೂ ನಾನು ಇಲ್ಲೇ ಇರ್ತೀನಿ. ನಾನು ಎದ್ದೇಳಲ್ಲ ಅಂದರೆ ಎದ್ದೇಳಲ್ಲ. ಎದ್ದೇಳ್ರ ಮೇಲೆ. ಅಖಿಲಮ್ಮ ಸಂಗೀತಕ್ಕೆ ಏನಾದರೂ ನೋಡಿದ್ರೆ ಬೈಕೊಂತಾರೆ. ಎದ್ದೇಳ್ರ ಮೇಲೆ. ನಿಮ್ಗೇನು ಮಾಡೋಕ್ಕೆ ಏನು ಕೆಲಸ ಇಲ್ಲ? ಎದ್ದೇಳ್ರ ಮೇಲೆ. ಎದ್ದು ನಡೀರಿ ಮನೆಗೆ. ಅವ್ರು ಏನಾದರೂ ನೋಡಿದ್ರೆ ಏನು ಅನ್ಕೊಳಲ್ಲ? ಯಾರು ಏನಾದರೂ ಅನ್ಕೊಳ್ಳಿ ಬಿಡು, ನಂಗೇನಾಗಬೇಕು? ನಾನು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ. ನೀನು ಬರೋವರೆಗೂ ಹೋಗಲ್ಲ ನಾನು. ಅದೇನು ಮಾನ ಮರ್ಯಾದೆ ಹೇಳ್ದಿರ ಮನುಷ್ಯನ ನೀನು? ಅವ್ರು ಮದುವೆ ಆಗಿದ್ದು ಇವತ್ತು ಬೆಳಗ್ಗೆ, ನಾವು ಮದುವೆ ಆಗಿ 3 ದಿನ ಆಯಿತು. ಅದಕ್ಕೇನು ಮಾಡಬೇಕು? ಏನು ಮಾಡ್ಬೇಕು ಅದಕ್ಕೆ? ಎದ್ದೇಳ್ತಿರಿಲ್ಲ? ಎಳೆದು ನೆಲಕ್ಕಾಕ್ಲಾ? ಹ್ಞೂ ಆಗ್ತೀಯ ಅನ್ನು. ಬಿಟ್ಟೀಗ ಸಿಕ್ಬಿಟ್ಟವ್ರು ನಿಮಗೆ. ನನ್ನ ಮಾತು ಕೇಳಿ ಎದ್ದೇಳ್ರಿ. ಅಖಿಲಮ್ಮನೆಲ್ಲ ಬರ್ತಾರೆ, ಬೇಜಾರು ಮಾಡ್ಕೊತಾರೆ ಅವ್ರು ನೋಡಿದ್ರೆ. ನಾನು ಎದ್ದೇಳಲ್ಲ ಅಂದರೆ ಎದ್ದೇಳಲ್ಲ. ಅಖಿಲಮ್ಮನ ಬರಲಿ, ಸಿಂಚನಮ್ಮನ ಬರಲಿ, ಸಂಗೀತಮ್ಮನ ಬರಲಿ, ನಾನು ಎದ್ದೇಳಲ್ಲ. ಅದೇನು ಮಾಡ್ತೀರಾ ಮಾಡ್ಕೋಗ್ರಿ. ಅದೇನು ಮಾನ ಮರ್ಯಾದೆ ಇಲ್ದೋನಪ್ಪ. ಹೌದು, ನಂಗೆ ಮಾನ ಮರ್ಯಾದೆ ಏನೂ ಇಲ್ಲ. ಎಲ್ಲ ಬಿಟ್ಟು ನಿಂತಿದ್ದೀನಿ. ಇವಾಗ ಏನು ನಿಂಕ? ಶಾಂತಿ, ಎದ್ದೇಳ್ತೀರಾ? ಸಿಂಚನಕ್ಕ ಬರ್ತಾವ್ರೆ. ಬರಲಿ ಬಿಡು. ಏನು ಕೊಂಬುಗ್ಲಿ ಕಂಡವಳೇನಾ? ಏನು ಮಾಡ್ತಿದ್ದೀಮ್ಮ ಶಾಂತಿ? ಅಕ್ಕ, ಇವರು ಸಿದ್ದೇಶ್ವರು ಇಲ್ಲಿಗೆ ಬಂದಿದ್ರಂತೆ ಡೆಕೋರೇಷನ್ ನೋಡೋಕ್ಕೆ. ತಲೆ ಸುತ್ತಿ ಬಿದ್ದುಬಿಟ್ಟವ್ರಕ್ಕ. ಅದಕ್ಕೆ ಎಬ್ಬರಿಸ್ತಾ ಇದ್ದೀನಿ, ನಡೀರಿ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ ಅಂತ. ಹೌದಾ? ಡಾಕ್ಟರ್ನೇನಾದರೂ ಕರ್ಸೋದಾ? ಬೇಡ ಬೇಡ ಅಕ್ಕ, ನಾನೇ ಮನೆಗೆ ಕರ್ಕೊಂಡೋಗಿ ಬಿಡ್ತೀನಿ. ಸಿದ್ದೇಶ್ವರೇ, ಏನಾಗ್ತಾ ಇದೆ? ಸುಸ್ತಾಗ್ತಾ ಇದೆಯಾ? ಬೆಳಗ್ಗೆಯಿಂದ ಊಟ ಮಾಡಿದ್ರೆ ಇಲ್ಲ? ಊಟ ಮಾಡ್ಬೇಕು ತಾನೇ? ಉಪವಾಸ ಇದ್ದರೆ ಹಿಂಗೆ ನೋಡಿ ಆಗೋದು. ಈಗೇನೋ ಮಾಡಿಕ್ಕಿಲ್ಲ ಮೇಡಮ್. ಸಿಂಚನ ಮೇಡಮ್. ಹೌದಾ? ಬನ್ನಿ, ಇಲ್ಲಿ ಒಬ್ಬಟ್ಟು ಅಡುಗೆ ಆಗಿದೆ, ಊಟ ಮಾಡಿರಂತೆ. ಶಾಂತಿ, ಊಟಕ್ಕೆ ಇಟ್ಕೊಡೋಗಮ್ಮ. ಇವತ್ತಿಲ್ಲೇ ಮಲ್ಕೊಂಡಿದ್ದ, ಬೆಳಗ್ಗೆ ಓದ್ತೀನಿ ಬಿಡ್ರಿ. ಸಿಂಚನ ಮೇಡಮ್, ಏನು ಪರವಾಗಿಲ್ಲ. ಅಯ್ಯೋ ಸಿದ್ದೇಶ್ವರ, ಇದು ಉಮಾ ಅವ್ರಿಗಂತ ರೆಡಿ ಮಾಡಿಲ್ಲ ರೂಮು. ಎದ್ದೇಳಿ, ಆ ಥರ ಎಲ್ಲ ಮಲ್ಕೊಬಾರ್ದು. ಎದ್ದೇಳಿ. ಇಲ್ಲ, ನಾನು ಮಲ್ಕೊಬೇಕು. ನಂಗೆ ಯಾಕೋ ಸುಸ್ತಾಗುತ್ತೆ, ನಾನು ಇಲ್ಲೇ ಮಲ್ಕೊತೀನಿ. ಅಯ್ಯೋ ಸಿದ್ದೇಶ್ವರ, ಎದ್ದೇಳಿ ಮೇಲೆ. ಯಾಕೆ ಹಿಂಗಾಡ್ತಾ ಇದ್ದೀರಾ? ಮುಂದುವರಿಯುವುದು.